ಅಮೀರ್ ಖಾನ್ ಅವರ ಸಿತಾರೆ ಜಮೀನ್ ಪರ್ ಮೂವಿ ರಿಲೀಸ್ ಆಗಿದೆ. ಈ ಮೂವಿ ಹೇಗಿತ್ತು ಅಂತ ಈ ವಿಡಿಯೋ ಬ್ರೇಕ್ ಡೌನ್ ಮಾಡೋಣ. ಪ್ಲಾಟ್ ಏನಪ್ಪಾ ಅಂದ್ರೆ ಅಮೀರ್ ಖಾನ್ ಅವರು ಬಂದು ಬಾಸ್ಕೆಟ್ ಬಾಲ್ ಅಸಿಸ್ಟೆಂಟ್ ಕೋಚ್ ಆದ್ರೆ ಸ್ವಲ್ಪ ಅರಗೆಂಟ್. ಅದರಿಂದ ಅವರ ಸೀನಿಯರ್ ಜೊತೆ ಜಗಳ ಮಾಡ್ಕೊಂಡು ಅವ್ರು ಹೊಡೆದು ಬಿಡ್ತಾರೆ. ಅದಾದ್ಮೇಲೆ ಕಾರಲ್ಲಿ ಹೋಗ್ಬೇಕಾದ್ರೆ ಪೊಲೀಸ್ ಅವ್ರ ಕಾರ್ ಗುದ್ತಾರೆ, ಅದರಿಂದ ಜೈಲ್ಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಆದ್ರೆ ಕೋರ್ಟ್ ಒಂದು ಆಫರ್ ಕೊಡುತ್ತೆ, ಏನಪ್ಪಾ ಅಂದ್ರೆ ನೀನು 90 ದಿನ ಕಮ್ಯುನಿಟಿ ಸರ್ವಿಸ್ ಮಾಡಬೇಕಾಗುತ್ತೆ, ಇಲ್ಲ ಜೈಲ್ಗೆ ಹೋಗ್ಬೇಕಾಗುತ್ತೆ ಅಂತ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಡೌನ್ ಸಿಂಡ್ರೋಮ್ ಇರೋ ಮಕ್ಕಳಿಗೆ ಬಾಸ್ಕೆಟ್ ಬಾಲ್ ಹೇಳ್ಕೊಡ್ಬೇಕು. ಅಮೀರ್ ಖಾನ್ ಅವ್ರು ಒಪ್ಕೊಂತಾರೆ. ಅದಾದ್ಮೇಲೆ ಏನೇನಾಗುತ್ತೆ ಅಂತಾನೆ ಕತೆ. ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ಅಮೀರ್ ಖಾನ್ ಅವರು ಅಂತೂ ಆಸ್ ಯೂಶುವಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಆ ಫಿಯರ್ ಮತ್ತೆ ಇನ್ಸೆಕ್ಯೂರಿಟೀಸ್ ನ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಒಂದು ಎಮೋಷನಲ್ ರೋಲ್ ಅವ್ರದ್ದು. ಅದ್ರ ಜೊತೆಗೆ ಜೆನೆಲಿಯಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಅವ್ರ ಎಮೋಷನಲ್ ಗೋತ್ರು ಇದೆಯಲ್ಲ ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬಾಸ್ಕೆಟ್ ಬಾಲ್ ಟೀಮ್ ಇದೆಯಲ್ಲ ಅದ್ರಲ್ಲಿ ಮಾಡಿರೋ ಎಲ್ಲರೂ ಕೂಡ ನಿಜವಾದ ಲೈಫ್ ಅಲ್ಲಿ ಡೌನ್ ಸಿಂಡ್ರೋಮ್ ಇಂದ ಸಫರ್ ಮಾಡ್ತಿರೋರನ್ನೇ ಅವ್ರು ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಮೋಷನ್ಸ್ ನ ಹೊರಗ್ ತರ್ತಾರೆ, ನಿಮ್ದು ಅಳಿಸ್ತಾರೆ, ನಗಿಸ್ತಾರೆ, ಹೋಪ್ ಕೊಡ್ತಾರೆ. ಮೂವಿ ನೋಡ್ಬೇಕಾದ್ರೆ ಅವ್ರ ಮುಗ್ಧತೆ ನಿಮ್ಗೆ ಕಾಣಿಸುತ್ತೆ, ಅಷ್ಟು ಇನ್ನೋಸೆನ್ಸ್ ಇದೆ ಅವ್ರ ಲೈಫ್ ಅಲ್ಲಿ. ಈ ಮೂವಿ ಬಂದು ಚಾಂಪಿಯನ್ಸ್ ಅನ್ನ ಸ್ಪ್ಯಾನಿಷ್ ಮೂವಿ ರೀಮೇಕ್, ಬಟ್ ಇಂಡಿಯನ್ ಟ್ರೆಡಿಷನ್ ಹೆಂಗ್ ಬೇಕು ಹಂಗ್ ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಆಡಿಯನ್ಸ್ ಇಂಪ್ರೆಸ್ ಮಾಡುತ್ತೆ. ಡೈರೆಕ್ಷನ್ ಬಗ್ಗೆ ಮಾತಾಡಿದ್ರೆ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾಕಂದ್ರೆ ಎಮೋಷನ್ಸ್ ನ ಹೊರಗೆ ತಗೊಂಡ್ ಬರ್ತಾರೆ, ನಿಮ್ಗೆ ನಗಿಸ್ತಾರೆ, ಅಳಿಸ್ತಾರೆ. ಸ್ಕ್ರೀನ್ ಪ್ಲೇ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ, ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಒಂದು 20 ಮಿನಿಟ್ಸ್ ಅಷ್ಟು ಅಲ್ಲಿ ಇಲ್ಲಿ ಎಳೆದು ಬಿಟ್ಟಿದ್ದಾರೆ ರಬ್ಬರ್ ತರ. ಅದು ಬಿಟ್ಟು ಮೂವಿನ ಆರಾಮಾಗಿ ನೋಡಬಹುದು. ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರೆ ಮ್ಯೂಸಿಕ್ ಎಮೋಷನ್ಸ್ ನ ವೇರಿ ಮಾಡುತ್ತೆ ಆಸ್ ಯೂಶುವಲ್. ನಿಮ್ಗೆ ಅಳಿಸುತ್ತೆ ನಿಜವಾಗ್ಲೂ ಮ್ಯೂಸಿಕ್. ಸಿನಿಮಾಟೋಗ್ರಫಿಗೆ ಮಾತ್ರ ಆಕ್ಟ್ಸ್ ಆಫ್ ಅನ್ಬೇಕು, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಯಾಕಂದ್ರೆ ಎಮೋಷನ್ಸ್ ನ ತುಂಬಾ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ವೈಬ್ರೆಂಟ್ ಕಲರ್ ಅಲ್ಲಿ ತೋರಿಸಿದ್ದಾರೆ. ಕೋರ್ಟ್ ಆಗಿರ್ಬೋದು, ಆಡಿಯನ್ಸ್ ನಾಗಿರ್ಬೋದು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾಟೋಗ್ರಫಿ ವಾಸ್ ಆಸಮ್. ಎಡಿಟಿಂಗ್ ಬಗ್ಗೆ ಮಾತಾಡೋದು ಪರವಾಗಿರ್ಲಿಲ್ಲ, ಒಂದ್ ಸ್ವಲ್ಪ ಕೆಲಸ ಮಾಡ್ಬೇಕಿತ್ತು ಅಂತ ಅನ್ಸ್ತು. ಸ್ವಲ್ಪ ಡ್ಯೂರೇಷನ್ ಕಮ್ಮಿ ಮಾಡಬಹುದಿತ್ತು, ಮತ್ತೆ ಸ್ವಲ್ಪ ಕಟ್ಸ್ ಅಬ್ರಪ್ಟ್ ಇದೆ. ಅದ್ ಬಿಟ್ಟು ಇಟ್ ವಾಸ್ ಫೈನ್. ಜೊತೆಗೆ ಈ ಮೂವಿನ ನನಗೆ ತುಂಬಾ ಇಷ್ಟ ಆಗಿದ್ದ ಪಾಯಿಂಟ್ ಏನು ಅಂದ್ರೆ ಹೋಪ್ ಕೊಡುತ್ತೆ. ಅದ್ರ ಜೊತೆಗೆ ನಿಮ್ಗೆ ಎಮೋಷನ್ಸ್ ಹೊರಗೆ ತಗೊಂಡ್ ಬರ್ತಾರೆ. ನಿಜ ಹೇಳ್ಬೇಕಂದ್ರೆ ಮೂವಿನಲ್ಲಿ ಅಮೀರ್ ಖಾನ್ ಅವ್ರ ಕೋಚ್ ಆಗಿರೋ ಅವ್ರುಗಳು ಅಮೀರ್ ಖಾನ್ ಕೋಚ್ ಆಗಿರ್ತಾರೆ. ಯಾಕೆಂದ್ರೆ ಮುಗ್ಧತೆ ತುಂಬಾ ಚೆನ್ನಾಗಿ ತಗೊಂಡ್ ಬರ್ತಾರೆ, ಮತ್ತೆ ಅಳು ಬರ್ಸ್ತಾರೆ, ನಗಿಸ್ತಾರೆ, ಜೊತೆಗೆ ಅಳುನೋ ಬರ್ಸ್ತಾರೆ. ತುಂಬಾ ಖುಷಿ ಆಯ್ತು ಮೂವಿ ನೋಡ್ಬೇಕಾದ್ರೆ. ಅಮೀರ್ ಖಾನ್ ಅವ್ರು ಒಳ್ಳೆ ಕಂಬ್ಯಾಕ್ ಮೂವಿ ಅಂತ ಹೇಳ್ಬೋದು. ಜೊತೆಗೆ ಎಲ್ಲಾ ಕ್ಯಾಸ್ಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನ್ಗಂತೂ ತುಂಬಾ ಇಷ್ಟ ಆಯ್ತಪ್ಪ. ಫೈನಲ್ ವರ್ಡಿಕ್ಟ್ ಹೇಳ್ಬೇಕಂದ್ರೆ ಸಿತಾರೆ ಜಮೀನ್ ಪರ್ ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ರಯತ್ನ ಪಟ್ಟಿದ್ದಾರೆ. ಆರಾಮಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. OTT-ಗೋಸ್ಕರ ವೇಟ್ ಮಾಡಬೇಡಿ. ಯಾಕೆಂದ್ರೆ ಅಮೀರ್ ಖಾನ್ ಅವ್ರು OTT ಜೊತೆ ಡೀಲೇ ಮಾಡ್ಕೊಂಡಿಲ್ಲ. ಥಿಯೇಟರ್ ಹೋಗಿ ನೋಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನಿಮ್ ಕಣ್ಣಲ್ಲಿ ನೀರು ಬರ್ಸುತ್ತೆ, ಅಟ್ ದಿ ಸೇಮ್ ಟೈಮ್ ಹೋಪ್ ಕೊಡುತ್ತೆ, ನಗಿಸುತ್ತೆ. ಒನ್ ಆಫ್ ದ ಬೆಸ್ಟ್ ಮೂವೀಸ್ ಆಫ್ ದ ಇಯರ್ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ನಾನು ಈ ಮೂವಿಗೆ ರೇಟ್ ಮಾಡ್ತಾ ಇದ್ದೀನಿ 4 out of 5. ಯಾಕೆಂದ್ರೆ ಎಲ್ಲಾನು ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.